ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, DCT 2024 ಲೇಟೆಸ್ಟ್ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಯಾವುದಂದರೆ DCT 2024 ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬಿಟ್ಟಿದ್ದಾರೆ. ಮತ್ತು ನೆಕ್ಸ್ಟ್ ಸ್ಟೆಪ್ ಏನು, ನೆಕ್ಸ್ಟ್ ಏನೇನು ಮಾಡಬೇಕು ಅಂಥೇಳಿ ಕ್ಲಿಯರ್ಲಿ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಈ ವಿಡಿಯೋದಲ್ಲಿ ಡಿಟೇಲ್ಡ್ ಮಾಹಿತಿ ನಿಮಗೆ ಸಿಗ್ತೈತಿ. ಈ ವಿಡಿಯೋ ಎಂಟನ್ನು ವಾಚ್ ಮಾಡಿರಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಇಲ್ಲಿ ನೀವು ನೋಡ್ಬೋದು ಈ KA ಸರ್ಕ್ಯುಲರ್ ಡೇಟೆಡ್ 22/7/2024. ಸೊ ಈ ಸರ್ಕ್ಯುಲರ್ ಪ್ರಕಾರ DCT 2024 ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬಿಟ್ಟಿದ್ದಾರೆ. ಮತ್ತು ನೆಕ್ಸ್ಟ್ ಏನು ಮಾಡಬೇಕಂಥೇಳಿ ಕ್ಲಿಯರ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅಂತಂಥೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಆ್ಯಕ್ಚುಲಿ 4 ಚಾಯ್ಸಸ್ ಇರ್ತಾವೆ. ನೀವು ಸರಿಯಾಗಿ ಚಾಯ್ಸ್ ಎಂಟ್ರಿ ಮಾಡಬೇಕು. ಚಾಯ್ಸ್ 1 ಅಂದರೆ ಏನು, ಚಾಯ್ಸ್ 2 ಅಂದರೆ ಏನು, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಚಾಯ್ಸ್ 1 ಅಂದರೆ ಏನು, ಚಾಯ್ಸ್ 2 ಅಂದರೆ ಏನು, ಚಾಯ್ಸ್ 3 ಅಂದರೆ ಏನು, ಕ್ಲಿಯರ್ಲಿ ಡಿಟೇಲ್ಡಾಗಿ ಇನ್ಫಾರ್ಮೇಷನ್ ನಿಮಗೆ ಸಿಗ್ತೈತಿ. ಚಾಯ್ಸ್ 4 ಅಂದರೆ ಏನು ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ ಯಾವುದು ಚಾಯ್ಸ್ ಬೇಕು, ಚಾಯ್ಸ್ 1 ಬೇಕೋ, ಚಾಯ್ಸ್ 2 ಬೇಕೋ, ಚಾಯ್ಸ್ 3 ಬೇಕೋ, ಚಾಯ್ಸ್ 4 ಬೇಕೋ, ಅದನ್ನು ಸರಿಯಾಗಿ ನೀವು ಚೂಸ್ ಮಾಡಬೇಕಾಗ್ತೈತಿ. ಸೊ ಚಾಯ್ಸನ್ನು ಸರಿಯಾಗಿ ಚೂಸ್ ಮಾಡಿಕೊಂಡು ಅದರ ಪ್ರಕಾರ ನೀವು ನೆಕ್ಸ್ಟ್ ಸ್ಟೆಪ್ ತೊಗೋಬೇಕು. ಚಾಯ್ಸ್ 1 ಅಂದರೆ ನಿಮಗೆ ಸೀಟ್ ಅಲಾಟ್ ಆಗಿದ್ದು ಇಷ್ಟ ಇದ್ದರೆ, ಓಕೆ, ಐ ವಿಲ್ ಡೂ ದ ಅಡ್ಮಿಷನ್ ಇನ್ ದ್ಯಾಟ್ ಕಾಲೇಜ್ ಫಾರ್ ದ್ಯಾಟ್ ಸೀಟ್ ಫಾರ್ ದ್ಯಾಟ್ ಬ್ರಾಂಚ್ ಅಂತಂಥೇಳಿ ನಿಮಗೆ ಅನಿಸಿತ್ತಂದರೆ, ಇಫ್ ಯು ಆರ್ ಟೋಟಲಿ ಸ್ಯಾಟಿಸ್ಫೈಡ್ ವಿತ್ ಯುವರ್ ಸೀಟ್, ಯು ಶುಡ್ ಟೇಕ್ ಫಸ್ಟ್ ಚಾಯ್ಸ್. ಸಪೋಸ್ ನಿಮಗೆ ಸಿಕ್ಕಿದ್ದು ಸೀಟ್ ಓಕೆ ಇಷ್ಟ ಆಗಿದೆ, ಬಟ್ ಸ್ಟಿಲ್ ಐ ವಾಂಟ್ ಟು ಹ್ಯಾವ್ ಸ್ಟಿಲ್ ಬೆಟರ್ ಸೀಟ್ ಹೇಳಿ ಇನ್ನೂ ನೀವು ಕಾಯಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ಆವಾಗ ನೀವು ಅದನ್ನು ಹೋಲ್ಡ್ ಮಾಡಬೇಕಾಗ್ತೈತಿ. ನಿಮಗೆ ಸಿಕ್ಕಂಥ ಸೀಟು ಹೋಲ್ಡ್ ಮಾಡಿ ಯು ಕ್ಯಾನ್ ಗೋ ಫಾರ್ ದ ಸೆಕೆಂಡ್ ರೌಂಡ್. ಬಟ್ ಏನು ಮಾಡಬೇಕಂದ್ರೆ ನೀವು ಅಡ್ಮಿಷನ್ ಫೀಸ ತುಂಬಬೇಕಾಗ್ತೈತಿ, KA ಫೀಸ ತುಂಬಬೇಕಾಗ್ತೈತಿ ಫಸ್ಟ್ ರೌಂಡ್ನಲ್ಲಿನೇ. ಸೊ ಫಸ್ಟ್ ಚಾಯ್ಸ್ 1 ತೊಗೊಂಡವರು ಅಡ್ಮಿಷನ್ ಫೀಸ್ ತುಂಬಿ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕು. ಟೈಮ್ ಟೇಬಲ್ ಕೊಟ್ಟಾರೆ ಅದ್ರ ಪ್ರಕಾರ. ಚಾಯ್ಸ್ 2 ತೊಗೊಂಡವರು ಫೀಸ್ ತುಂಬಬೇಕು, KA ಫೀಸ್ ಫಸ್ಟ್ ರೌಂಡ್ನಲ್ಲಿ ಹೋಲ್ಡ್ ಮಾಡಬೇಕು ಸೀಟ್, ಬಟ್ ಸೆಕೆಂಡ್ ರೌಂಡ್ ವೇಟ್ ಮಾಡಬೇಕಾಗುತ್ತೆ, ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್. ನೆಕ್ಸ್ಟ್ ಚಾಯ್ಸ್ 3 ತೊಗೊಂಡವರು ಸೊ ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟಿಗೆ ನೀವು ವೇಟ್ ಮಾಡಬೇಕಾಗ್ತೈತಿ. ಈಗೇನು ಫೀಸ್ ತುಂಬಬೇಕಾಗಿಲ್ಲ, ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟಿಗೆ ನೀವು ವೇಟ್ ಮಾಡಬೇಕಾಗ್ತೈತಿ. ಸೊ ಇದನ್ನು ಸರಿಯಾಗಿ ಓದ್ಕೊಳ್ರಿ. ಓಕೆ, ನೆಕ್ಸ್ಟ್ ಚಾಯ್ಸ್ 4 ಇದ್ದವರು, ಸೊ ಈಗ ಸಿಕ್ಕಂಥ ನಿಮಗೆ ಸೀಟ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನಾನು ನೆಕ್ಸ್ಟ್ ರೌಂಡ್ ಯಾವುದು ನಾನು ಟ್ರೈ ಮಾಡೋಂಗಿಲ್ಲ ಅಂತಂಥೇಳಿ ನೀವು ಕ್ವಿಟ್ ಮಾಡಿ ನೀವು ಯಾವ್ದು ಬೇಕು ಕಾಲೇಜಿಗೆ ನೀವೇ ಮ್ಯಾನೇಜ್ಮೆಂಟ್ ಸೀಟ್ ತೊಗೊಳ್ಳೋದಿತ್ತಂದರೆ ನೀವು ತೊಗೋಬೋದು. ಓಕೆ, ಅದು ಡಿಸಿಷನ್ನ ನಿಮಗೆ ಬಿಟ್ಟಿದ್ದು ಚಾಯ್ಸ್ 4. ಸೊ ಯು ಕ್ಯಾನ್ ಕ್ವಿಟ್ ಫ್ರಮ್ ದಿಸ್ DCT ಪ್ರೊಸೆಸ್ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಆದಷ್ಟು ಇದನ್ನೆಲ್ಲ ಡಿಟೇಲ್ಡಾಗಿ ಓದ್ಕೊಡ್ರಿ. ಚಾಯ್ಸ್ 1 ಅಂದ್ರೇನು, 2 ಅಂದ್ರೇನು, 3 ಅಂದ್ರೇನು, 4 ಅಂದ್ರೆ ಇದನ್ನ ಓದ್ಕೊಂಡು ಡಿಸ್ಕಸ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ನಿಮ್ಮ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿಕೊಂಡು ಯಾವ ಚಾಯ್ಸನ್ನು ಚೂಸ್ ಮಾಡ್ಬೇಕಂತೇಳಿ ಡಿಸೈಡ್ ಮಾಡಿಕೊಂಡು ಈ ಟೇಬಲ್ ಪ್ರಕಾರ, ಸೊ ಇಲ್ಲಿ ಟೇಬಲ್ ಇದೆ ನೋಡಿರಿ, ಈ ಟೇಬಲ್ ಪ್ರಕಾರ ನೀವು ಕೆಲಸ ಶುರು ಮಾಡ್ಕೋಬೇಕು. ಟೈಮ್ ಕಡಿಮೆ ಇದೆ, ಸಪೋಸ್ ಲೇಟ್ ಆದರೆ ಮತ್ತೆ ಅವ್ರು ಎಕ್ಸ್ಟೆನ್ಷನ್ ಕೊಡೋಂಗಿಲ್ಲ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಚಾಯ್ಸ್ 1 ಚಾಯ್ಸ್ 2 ಯಾರು ತೊಗೊಂಡಿರಿ ಫಸ್ಟ್ ರೌಂಡ್ದಲ್ಲಿ, ಚಾಯ್ಸ್ 1 ಚಾಯ್ಸ್ 2 ಯಾರು ತೊಗೋತಿರಲ್ಲ ಅವರು ಈ ಟೇಬಲ್ ಕಂಪಲ್ಸರಿ ಡೇಟ್ ಆ್ಯಂಡ್ ಟೈಮ್ ನೋಡಿಕೊಂಡು ಇದರ ಪ್ರಕಾರ ಪ್ರೊಸೆಸ್ ಮಾಡಿರಿ. ಓಕೆ, ಸೊ ಈ ಟೇಬಲ್ ನೋಡ್ಕೊಳ್ರಿ, ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ, ಇದನ್ನು ಓದ್ಕೊಳ್ರಿ. ಸೊ ಈ ಸರ್ಕ್ಯುಲರ ಭಾಳ ಇಂಪಾರ್ಟೆಂಟ್ ಇದೆ, ಸರಿಯಾಗಿ ಡಿಟೇಲ್ಡಾಗಿ ಓದಿ ತಿಳ್ಕೊಳ್ರಿ. ಸರಿಯಾಗಿ ಓದಿ ತಿಳ್ಕೊಳ್ಳೋದು ಅಷ್ಟೇ ಅಲ್ಲದೆ ಈ ಟೇಬಲ್ದ ಟೈಮ್ ಟೇಬಲ್ ಪ್ರಕಾರ ನೀವು ಆ್ಯಕ್ಟ್ ಮಾಡಬೇಕಾಗ್ತೈತಿ, ಸರಿಯಾಗಿ ಫಾಲೋ ಮಾಡಬೇಕಾಗ್ತೈತಿ. ಮತ್ತೆ ಎಕ್ಸ್ಟೆನ್ಷನ್ ಕೊಡೋಂಗಿಲ್ಲ ಅಂತಂತ ಹೇಳ್ಕೊಟ್ಟಿದ್ದಾರೆ. ಸೊ ಇದರ ಪ್ರಕಾರನೇ ನೀವು ಅಡ್ಮಿಷನ್ ತೊಗೊಳಿದ್ರೆ ಅಡ್ಮಿಷನ್ ತೊಗೊಳ್ರಿ, ವೇಟ್ ಮಾಡೋರಿದ್ರೆ ವೇಟ್ ಮಾಡಿರಿ, ಬಟ್ ಇದನ್ನು ಸರಿಯಾಗಿ ನೀವು ಫಾಲೋ ಮಾಡಿರಿ. ಓಕೆ, ಸೊ ಈ ಇನ್ಫಾರ್ಮೇಷನ್ನ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿರಿ, ಬಹಳಷ್ಟು ಹೆಲ್ಪ್ ಆಗ್ತೈತಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.